14ರಷ್ಟು ಮಳೆರಾಯನ ಕೊರತೆಯಾಗಿದೆ. ಇದರಿಂದಾಗಿ ನದಿಗಳಲ್ಲಿ ನೀರಿನ ಮಟ್ಟ ಕುಸಿತ ಕಂಡಿದೆ. ಬಿತ್ತನೆ ಮಾಡಿದ ಬೆಳೆಗಳು ಒಣಗ್ತಾ ಇದ್ದಾವೆ. ಅದರ ಒಂದು ವಿಜುವಲನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆ ಬರದ ಛಾಯೆ ಆವರಿಸಿದೆ. ಎಲ್ಲೂ ಕೂಡ ನೀರಿಲ್ಲ. ಎಲ್ಲ ಖಾಲಿಯಾಗಿ ಕಾಣಿಸ್ತಾ ಇದ್ದಾವೆ. ಈ ಒಂದು ಸಮಯದಲ್ಲಿ ಅಂದರೆ ಮೇ, ಜೂನ್, ಜುಲೈ ಈ ಸಮಯದಲ್ಲಿ ಎಲ್ಲ ನದಿಗಳು, ಜಲಾಶಯಗಳು ಉಕ್ಕಿ ಹರಿಬೇಕಾದಂಥ ಸಮಯ. ಆದರೆ ಎಲ್ಲಿದೆ ನೀರು? ಕಂಪ್ಲೀಟಾಗಿ ಬರಿದಾಗಿ ಹೋಗಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಕರುನಾಡಿಗೆ ಬರದ ಛಾಯೆ ಆವರಿಸಿದೆ. ವಿವಿಧ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಇಳಿಕೆ ಕಂಡಿದೆ. ಈ ಕುರಿತು ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ಜುಲೈ ಬಂತು, ಆದರೆ ಮಲೆನಾಡಲ್ಲೂ ಕೂಡ ಮಳೆ ಕಡಿಮೆ ಆಗ್ತಾ ಇರುವಂಥದ್ದು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 50ಕ್ಕೆ 50ರಷ್ಟು ಮಳೆ ಕಡಿಮೆ ಆಗಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಡ್ಯಾಮ್ಗಳು ಕೂಡ ಒಂದು ರೀತಿಯಲ್ಲಿ ಮಳೆ ಬಾರದೆ ಎಲ್ಲವೂ ಕೂಡ ಖಾಲಿ ಆಗಿರುವಂಥದ್ದು. ನಾವೀಗ ಶಿವಮೊಗ್ಗ ತಾಲೂಕಿನ ಗಾಜನೂರು ಜಲಾಶಯದ ಬಳಿ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಗಾಜನೂರು ಜಲಾಶಯ 588.40 ಏನು ಮೀಟರ್ ಇರುವಂಥ ಜಲಾಶಯ ಇದಾಗಿರುವಂಥದ್ದು. ಈಗ ಜಲಾಶಯದಲ್ಲೂ ಕೂಡ ಇದು 2-3 ಮಳೆ ಬಂದರೆ ತುಂಬುವಂಥ ಜಲಾಶಯ ಆಗಿರುವಂಥದ್ದು. ಆದರೂ ಕೂಡ ಈ ವರ್ಷ ಜುಲೈ 2ನೇ ತಾರೀಕು 3ನೇ ತಾರೀಕು ಬಂದರೂ ಕೂಡ ಮಲೆನಾಡು ಭಾಗದಲ್ಲಿ ಮಳೆ ಒಂದು ರೀತಿಯಲ್ಲಿ ಕೈ ಕೊಟ್ಟಿರುವಂಥದ್ದು. ಕೇವಲ 1-2 ದಿನ ಮಾತ್ರ ಮಳೆ ಬಂದಿರುವಂಥದ್ದು. ಹಾಗಾಗಿ ಏನು ಜಲಾಶಯಗಳು ಕೂಡ ಸಂಪೂರ್ಣವಾಗಿ ಏನು ತುಂಬದೆ ಖಾಲಿಯಾಗಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಮತ್ತೊಂದು ಜಲಾಶಯ ಭದ್ರಾ ಜಲಾಶಯ ಕೂಡ ಏನು 137 ಅಡಿ ಅಷ್ಟೇ ಇನ್ನು ನೀರು ಸಂಗ್ರಹ ಆಗಿರುವಂಥದ್ದು. ಕಳೆದ ವರ್ಷ 160 ಅಡಿಯಷ್ಟು ನೀರು ಸಂಗ್ರಹವಾಗಿತ್ತು. ಇನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಲ್ಲಿರುವಂಥ ಲಿಂಗನಮಕ್ಕಿ ಜಲಾಶಯ ಕೂಡ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಅದು ಕೂಡ 1819 ಅಡಿ ವಿಸ್ತೀರ್ಣ ಹೊಂದಿರುವಂಥ ಜಲಾಶಯ. ಇವಾಗ 1745 ಅಡಿ ಅಷ್ಟೇ ನೀರು ಸಂಗ್ರಹವಾಗಿರುವಂಥದ್ದು. ಅಲ್ಲಿ ವಿದ್ಯುತ್ ಕೂಡ ಏನು ತಯಾರಿಸುವಂಥದ್ದು. ಆದರೆ ಈ ವರ್ಷ ಜುಲೈ ಬಂದರೂ ಕೂಡ ಮಳೆ ಮಲೆನಾಡಲ್ಲಿ ಕೈಕೊಟ್ಟಿರುವಂಥದ್ದು. ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಮಳೆ ಒಂದು ರೀತಿಯಲ್ಲಿ ಒಂದಷ್ಟು ಬರ್ತಾ ಇರುವಂಥದ್ದು. ಈಗ ಕಳೆದ 2-3 ದಿನದಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಹಾಗಾಗಿ ಒಂದಷ್ಟು ಅರಿವಿನ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಆದರೆ ಏನಂದರೆ ಜಲಾಶಯಗಳು ಕೂಡ ಇನ್ನು ಯಾವುದೇ ಜಲಾಶಯ ಕೂಡ ತುಂಬುವ ಹಂತಕ್ಕೆ ಬಂದಿಲ್ಲ. ಇದು ಗಾಜನೂರು ಜಲಾಶಯ ಕೂಡ ಒಂದು ರೀತಿಯಲ್ಲಿ ಖಾಲಿ ಆಗಿರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ಬೋದು. ಅಂದರೆ ಇಷ್ಟೊತ್ತಿಗಾಗಲೇ ಈ ಜಲಾಶಯದಲ್ಲಿ ಸುಮಾರು ಸಾಕಷ್ಟು ನೀರನ್ನು ನದಿಗೆ ತುಂಗಭದ್ರಾ ಜಲಾಶಯಕ್ಕೆ ಬಿಡಲಾಗ್ತಾ ಇತ್ತು. ಆದರೆ ಈ ವರ್ಷ ಜುಲೈ ಬಂದರೂ ಕೂಡ ಯಾವುದೇ ಗೇಟ್ಗಳನ್ನು ಕೂಡ ತೆರೆಯದೆ ಒಂದು ರೀತಿಯಲ್ಲಿ ಜಲಾಶಯದಲ್ಲಿ ನೀರನ್ನು ಸಂಗ್ರಹ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಮಳೆ ಆ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೈ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯಕ್ಕೂ ಕೂಡ ಒಂದು ರೀತಿಯಲ್ಲಿ 1-2 ಕ್ಯೂಸೆಕ್ಸ್ ಅಷ್ಟೇ ನೀರು ಹರಿದು ಬರ್ತಾ ಇರೋದು. ತುಂಗಾ ಜಲಾಶಯಕ್ಕೆ ಕೇವಲ 4,000 ಕ್ಯೂಸೆಕ್ಸ್ ನೀರಷ್ಟೇ ಬರ್ತಾ ಇರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಮಾತ್ರ ಒಂದು ರೀತಿಯಲ್ಲಿ ಆಶಾದಾಯಕ ಭಾವನೆ ಮೂಡುವಂಥದ್ದು. ಈಗಾಗಲೇ ಭದ್ರಾ ಜಲಾಶಯದ ಅಧಿಕಾರಿಗಳು ಏನು ಮುಂಗಾರಿಗೆ ನೀರನ್ನು ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಎಚ್ಚರಿಕೆ ಕೂಡ ಈಗಾಗಲೇ ರೈತರಿಗೆ ಕೊಟ್ಟಿರುವಂಥದ್ದು. ಈ ರೀತಿ ಮಳೆ ಮುಂದುವರೆದ್ರೆ ನಾವು ಯಾವುದೇ ರೀತಿಯ ನೀರನ್ನು ಕೊಡೋದಿಲ್ಲ, ಕುಡಿಯುವ ನೀರಿಗಷ್ಟೇ ನೀರನ್ನು ಬಳಕೆ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಕೂಡ ಭದ್ರಾ ಜಲಾಶಯದ ಅಧಿಕಾರಿಗಳು ತಿಳಿಸಿರುವಂಥದ್ದು. ಈಗ ಏನಂದರೆ ಒಂದು ರೀತಿಯಲ್ಲಿ ಜೂನ್ ಮುಗಿತಾ ಬಂದರೂ ಕೂಡ ಮುಂಗಾರು ಸರಿಯಾಗಿ ಆರಂಭವಾಗದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಬರದ ಛಾಯೆ ಆವರಿಸಿರುವಂಥದ್ದು. ಕಳೆದ 2-3 ದಿನಗಳಿಂದ ಒಂದಷ್ಟು ಮಳೆ ಬರ್ತಿರುವ ಹಿನ್ನೆಲೆಯಲ್ಲಿ 1,000-2,000 ಕ್ಯೂಸೆಕ್ಸ್ ನೀರಷ್ಟೇ ಹರಿದು ಬರ್ತಿರುವಂಥದ್ದು. ಇದೀಗ ಈ ರೀತಿಯ ಮಳೆ ಮುಂದುವರೆದ್ರೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗುವಲ್ಲಿ ಯಾವುದೇ ಅನುಮಾನವಿಲ್ಲ. ವೀರೇಶ್ ಹೊಸೂರು, PNS ವಿಸ್ತಾರ ನ್ಯೂಸ್, ಶಿವಮೊಗ್ಗ.